ಯತ್ನಾಳ್ ಮೆದುಳಿಗೂ ನಾಲಿಗೆಗೂ ಲಿಂಕ್ ಇಲ್ಲ ಎಂಬ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರದ್ದು ಮೆದುಳು ಯಾರ ಬಳಿ ಇದೆಯೋ ಗೊತ್ತಿಲ್ಲ, ಹೃದಯ ಯಾರ ಬಳಿ ಇದೆ ಅಂತಾನೂ ಗೊತ್ತಿಲ್ಲ. ಇನ್ನೇನಾದ್ರೂ ಬಾಯಿ ಬಿಟ್ರೆ ಇನ್ನೂ ಬಹಳ ಮುಂದಕ್ಕೆ ಹೋಗ್ತೀನಿ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಶಾಸಕ ಯತ್ನಾಳ್ ವಾಗ್ದಾಳಿ ನಡೆಸಿದ್ದಾರೆ. ತಮ್ಮ ಇತಿಮಿತಿಗಳಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇರಬೇಕು ಅಂತ ಕಿಡಿಕಾರಿದ್ದಾರೆ. ಕೂಡಲ ಸಂಗಮ ಶ್ರೀ ಯತ್ನಾಳ್ ಪರ ನಿಂತಿದ್ದು ನೋವಾಗಿದೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ರು. ಆ ವಿಚಾರಕ್ಕೂ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆ ನೋವಿಗೆ ನಾನೇನ್ ಮಾಡ್ಲಿ, ಅಮೃತಾಂಜನ್ ಕೊಡ್ಲಾ, ಜಂಡು ಬಾಂಬ್ ಕೊಡ್ಲಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಪರವಾಗಿ ಸ್ವಾಮೀಜಿ ನಿಂತಿಲ್ವಾ, ಅವರು ಸಮಾಜಕ್ಕೆ ಮೋಸ ಮಾಡಿದ್ರು, ಈಗ ನೋವಾಗಿದೆ ಅಂತ ಕಿಡಿಕಾರಿದ್ದಾರೆ. ಭ್ರಷ್ಟಾಚಾರ ಬಗ್ಗೆ ವಿಜಯೇಂದ್ರ ಮಾತಾಡ್ತಾನೆ, ಅವನೇ ತಂದೆ ಸಹಿ ನಕಲಿ ಮಾಡಿದ್ದಾನೆ ಅಂತ ಕೂಡ ವಿಜಯೇಂದ್ರ ವಿಚಾರವನ್ನು ಕೂಡ ಇಲ್ಲಿ ಪ್ರಸ್ತಾಪ ಮಾಡಿ ಕಿಡಿಕಾರಿದ್ದಾರೆ. ಮೆದುಳ ಯಾರ ಬಳಿ ಇತ್ತು ಗೊತ್ತಿಲ್ಲ, ಹೃದಯ ಯಾರ ಬಳಿ ಇತ್ತು ಗೊತ್ತಿಲ್ಲ. ನಾನು ಹಿಂಗತ್ತೀನಿ ನೋಡ್ರಿ, ಇನ್ನೊಂದು ಸ್ವಲ್ಪ ಬಾಯ್ಬಿಟ್ರೆ ಇನ್ನೂ ಭಾಳ ಮುಂದಕ್ಕೆ ಹೋಗ್ತೇನೆ. ಅಷ್ಟಕ್ಕೆ ಅವ್ರದ್ದು ತಮ್ಮ ಇತಿಮಿತಿ ಒಳಗಿರಲಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಸಮಾಜ ಹೆಸರು ಹೇಳಿ ಒಂದು ವೇಳೆ ಮೀಸಲಾತಿ ಸಿಗದಿದ್ದರೆ ನಾನು ರಾಜೀನಾಮೆ ಬೀಸಾಕ್ತೀನಿ ಅಂತ ಗೋಕಾಕ್ನಾಗ ಏನು ಭಾಷಣ ಮಾಡಿದ್ರಲ್ಲ, ಇವತ್ತು ನಮ್ಮ ಲಿಂಗಾಯತರು ಎಲ್ಲ ಹೊಡೆಸಿದ್ರಲ್ಲ ಸುವರ್ಣಸೌಧದಿಂದ, ಯಾಕೆ ಸಿದ್ದರಾಮಯ್ಯನವ್ರು ಕೇಳಿಲ್ಲ? ಇವತ್ತು ರಾಷ್ಟ್ರೀಯ ಮಾನವ ಹಕ್ಕು ಇವತ್ತು ಹೈಕೋರ್ಟಿಗೆ ಹೋಗಿ ಕೂಡಲ ಸಂಗಮ ಸ್ವಾಮಿಗಳು ಇವತ್ತು ತನಿಖೆಗೆ ಆದೇಶ ಆಯಿತು. ಜುಡಿಷಿಯರಿ ಎನ್ಕ್ವೈರಿ ಆಗಬೇಕು, 3 ತಿಂಗಳದಾಗ ರಿಪೋರ್ಟ್ ಕೊಡಬೇಕು. ಯಾರ್ಯಾರು ಪೊಲೀಸ್ ಅಧಿಕಾರಿಗಳು ತಪ್ಪು ಮಾಡ್ಯಾರ ಮೊದಲ ADGP ಜೈಲಿಗೆ ಹೋಗ್ಬೇಕು. ಅವ ಯಾವ ಅದಲ್ಲ, ಹಿತೇಶ ಏನು ಹಿತೇಂದ್ರ ಅವ ಅಲ್ಲೊಬ್ಬ ಇನ್ನೊಬ್ಬ ಲೋಫರ್ ಅವ ಬಾಯಿ ಹೋದು ನಮ್ಮ ಸಮಾಜಕ್ಕೆ ಹೊಡೆದಲ್ಲ ಅವ ಗಡೇಕರ ಬಡೇಕರ. ಅವ PSI CPR ಅವ್ನಿಗೆ 10,000 ರೂಪಾಯಿ ಬಹುಮಾನ ಕೊಟ್ಟಾನವ ಹಿತೇಂದ್ರ. ಮನೆ ವಿಧಾನಸಭಾದಾಗ ಹೇಳೀನಿ. ನೋವಿಗೆ ನಾ ಏನು ಮಾಡಿ ಏನು ಅಮೃತಾಂಜನ್ ಕೊಡಲ, ಜಂಡು ಬಾಂಬ್ ಕೊಡಲ? ಒಬ್ಬ ವ್ಯಕ್ತಿ ಸಲ ಇವ್ರ ಪರವಾಗಿ ನಿಂತಿಲ್ಲ ಏನ್ರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಪರವಾಗಿನೂ ಇವರು ಹಿಂಗೆ ಮಾತ್ರ ಬ್ಯಾನಿ ಆಗ್ಲಕತ್ತೈತಾರ. ಅವ್ರಿಗೆ ಸಮಾಜಕ್ಕೆ ಮೋಸ ಮಾಡಿದಾರಲ್ಲ, 2A ಕೊಡಿಸ್ಬಿಡ್ತೀವಿ ಅಂತಂದ್ರಲ್ಲ. ನಮ್ಮ ಸರ್ಕಾರ ಬಂದು 1 ತಿಂಗಳದಾಗ ಕೊಡಿಸ್ತೀವಿ ಅಂದಿದ್ರು, ಯಾಕೆ ಕೊಡಿಸ್ಲಿಲ್ಲ? ನಾವು 2DA ಕೊಟ್ಟಿವ್ರಿ, ನೀವೇನು ಕೊಟ್ರಪ್ಪ? ಇಲ್ಲತ್ತ ಹೇಳೋದತ್ತು CM ಬಲ್ಲಿ ಕರ್ಕೊಂಡೋಗಿ ನಾವು ಕೊಡುವಾಗಲ್ಲ. ಏನು ಹೇಳಿದ್ರು? ಹಿಂದೂಗಳು ಯಾರೇ ಮೀಸಲಾತಿ ಕೇಳಿದ್ರೆ ಸಂವಿಧಾನ ವಿರುದ್ಧ, ಮುಸ್ಲಿಮ್ರಿಗೆ ಕೇಳಿದ್ರೆ ಇವತ್ತು 4% ನೀವು ಗುತ್ತಿಗೆಯಲ್ಲಿ ಕೊಟ್ಟಿರಿ, ಅವರಿಗೆ 2B ಅಂತ ಸಪ್ರೇಟ್ 4% ಕೊಟ್ಟಿರಿ. ಅದು ಕೊಳ್ಳಕ್ಕೆ ಬರೋದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಅಲ್ಪಸಂಖ್ಯಾತರು ಅಂದ್ರೆ ಬರೀ ಮುಸ್ಲಿಮ್ರಲ್ಲ. ಇದನ್ನೆಲ್ಲ ಮಾತಾಡೋ ಕೂಡಲೇ ಆ ವಿಜಯೇಂದ್ರನ ಛಲಗಳು. ಇವನು ಜಮೀರ್ ಅಹ್ಮದ್ ಖಾನ್ ಆಫೀಸಿಗೆ ಹೋಗಿದ್ದೆ, ಚಾ ಕುಡಿದೆ ಅಂತ. ಚಾ ಏನು ಜಮೀರ್ ಅಹ್ಮದ್ ಅವ್ರು ಭೇಟಿಯಾಗಿ ಬರ್ತಾರೆ ರೀ. ಅವ್ರು ರಾತ್ರಿ DK ಶಿವಕುಮಾರ್ ಮನೆಗೆ ಹೋಗಿನೇ ಈಗ ಏನು ಯಾವುದು ಜನಾಕ್ರೋಶ ಏನೈತಲ್ರಿ, ರಾತ್ರಿ DK ಶಿವಕುಮಾರ್ ಕೂಡ ಹೋಗಿ ಅವ್ರ ಪ್ರಕಾರನೇ ನಕಾಶಿ ಒಳಗೆ ಟೂರ್ ಪ್ರೋಗ್ರಾಮ್ ಫಿಕ್ಸ್ ಮಾಡ್ಕೊಂಡು ಬಂದಿರ್ತಾರೆ. ಇವ್ರು ಹೇಳ್ತಾರೆ ನಾವು ಭಾಳ ಸಾಚಾ ಇದ್ದೀವಿ, ನಾವು ಭಾಳ ಇದ್ದೀವಿ. ಭ್ರಷ್ಟಾಚಾರ ಬಗ್ಗೆ ವಿಜಯೇಂದ್ರ ಮಾತಾಡ್ತಂತ. ಅವನೇ ಅವ್ರ ಅಪ್ಪನ ನಕಲಿ ಸೈ ಮಾಡ್ಯಾನ. ನಾ ಮಾಡಿಲ್ಲ ಅಂತ ಹೇಳಿದವ.